ಇಬ್ಬರು ಮುದುಕ ಮುದುಕಿ ಇರ್ತಾರ ಮನೆ ಒಳಗೆ. ಆ ಮನೆ ಹಿರ್ತಾನನ ಅವರ ಮಾಡ್ತಿರ್ತಾರೆ. ಆ ಮನೆ ಹಿರ್ತಾನ ಮಾಡುವ ಮುದುಕ ಮುದುಕಿ ಯಾರು ಎಷ್ಟು ಕೊಡಬೇಕು, ಯಾರನ್ನ ಯಾವ ಥರ ಇಡಬೇಕು ಅನ್ನುವಂಥ ಎಲ್ಲನೂ ಕಲ್ತು ಬಿಟ್ಟಿರ್ತಾರೆ. ಹಿರಿ ಮಕ್ಕಳಾಗಲಿ, ಹಿರಿ ಸ್ವಸ್ಥರಾಗಲಿ, ಗಿರಿಮಕ್ಕಳು, ಮಕ್ಕಳು, ಮೊಮ್ಮಕ್ಕಳು ಇವೆಲ್ಲನೂ ಒಂದು ಲೆವೆಲ್ ಇಟ್ಬಿಟ್ಟಿರ್ತಾರೆ. ಒಂದು ದಿವಸ ಎಲ್ಲರಿಗೂ ಸಂತಿ ಭಾಳ ಕೊಳಮೆ ಆಗಿಬಿಟ್ಟಿರ್ತೈತಿ. ಸಂತಿ ಕಡಿಮೆ ತೊಗೊಂಬಂದಿರ್ತಾರೆ ತಿನ್ನಕ್ಕೆ ಅವ್ರಿಗೆ. ಆದರೂ ಅದನ್ನು ಸಹಿಸ್ಕೋತಾರೆ ಅವರು. ಯಾರು ಎಷ್ಟು ಬಂದರೂ ಸ್ವಲ್ಪ ತಿನ್ಕೋತ ಅದನ್ನು ಮುಂದುವರಿಸ್ತಾರೆ ಅವರು. ಆವಾಗ ಮುದುಕ ಮುದುಕಿ ನಾವು ಯಾರೂ ಏನು ಕಡಿಮೆ ಇಟ್ಟಿಲ್ಲ, ಕಡಿಮೆ ಇಟ್ಟು ಇಡಬೇಕನ್ನೋ ಆಗುವಂಥ ಸನ್ನಿವೇಶ ನಮಗೆ ಸಂದರ್ಭಗಳು ಯಾವ ಬಂದಿಲ್ಲ. ನಾವು ಮನಿತಾನೆ ಹೆಂಗೆ ಬೆಳೆಸ್ಕೊತ ಬಂದದೀವಂದ್ರೆ ಎಲ್ಲ ಜನ ನೋಡಿ ನಮ್ಮ ಮನಿತನದ ಬಗ್ಗೆನ ಮಾತಾಡ್ಬೇಕು. ಹಂಗೆ ಮನಿತಾನ ಇಟ್ಕೊಂಡು ಬಂದದಿ ನಾವು ಒತ್ತಕ್ಕೆಂದು ಎಲ್ಲರಿಗೂ ಹೇಳ್ತಿರ್ತಾರೆ. ಉದ್ದೇಶ ಏನಪ್ಪ ಅಂತಂದ್ರೆ ಹಿರಿತಾನ ಅಂತೇಳಿ ಯಾರೂ ಮಾಡಂಗಿಲ್ಲ. ನಾವು ಇಬ್ಬರು ಅದಕ್ಕೆ ಹಿರಿತಾನ ಮಾಡಕ್ಕೆ. ಉಳುಕಿದವ್ರು ಯಾರು ಹಿರಿತಾನ ಮಾಡೋಕ್ಕೂ ಬರೋಂಗಿಲ್ಲ, ಯಾರು ಹೇಳಕ್ಕೂ ಬರೋಂಗಿಲ್ಲ. ಯಾಕೆ ಹೇಳಕ್ಕೆ ಬರೋಂಗಿಲ್ಲ, ಯಾರು ಹೇಳಕ್ಕೆ ಬರ್ದಂಗೆ ನಾವು ಅದನ್ನು ಇಟ್ಕೊಂಡು ಬಂದಿವತ್ತು ಹೇಳ್ತಿರ್ತಾರೆ. ಆವಾಗ ಒಬ್ಬ ಮೊಮ್ಮಗ ಬಂದ ಒಂದು ಮುದುಕಿನ ಏನು ಕೇಳ್ತಾನೋ, ನಾನು ಶಾಲೆಗೆ ಹೊಂಟನಿ, ನಾ ಶಾಲೆಗೆ ಹೋಗೋತ್ನ ನನಗೊಂದು ಸ್ವಲ್ಪ ರೊಕ್ಕ ಕೊಳೆಮ್ಯಾಗ್ಯಾವು, ಅಜ್ಜಿ ಕೊಡತ್ತೇಕಂತ ಕೇಳ್ತಾನೆ. ಇನ್ನೊಬ್ಬ ಅವನಕಿತ್ತಲ್ಲಿ ಹಿರಿಯವ ಬಂದು ಏನು ಕೇಳ್ತಾನೋ, ಅಜ್ಜಿ ನಾನು ಶಾಲೆಗೆ ಹೊಂಟನಿ, ನನಗೊಂದು 2,000 ರೂಪಾಯಿ ರೊಕ್ಕ ಕೊಳೆಮ್ಯಾಗ ಕೊಡತ್ತೇಕಂತ ಕೇಳ್ತಾನೆ. ಆ ಮುದುಕಿ ಅಂತ ರೊಕ್ಕ ಕರಂಗಿಲ್ಲ, ಮುದುಕನಂತ ರೊಕ್ಕ. ಆಕೆ ಏನು ಹೇಳ್ತಾಳೆ ಅವ್ರಿಗೆ, ಇಲ್ಲಪ್ಪ ನನ್ನ ಗಂಡ ಹೊರಗೆ ಹೋಗ್ಯಾನು ಅಂದ್ರೆ ನಿಮ್ಮ ಮುತ್ಯ ಅವ ಬಂದು ಕೂಡಲೇ ಕೊಡ್ತೀನಿ ತೆಕ್ಕೆಂದ ಹೇಳ್ತಾಳೆ. ಮಾಡೋರು ಇರ್ತಾನೆ, ನೀವು ನಿಮ್ಮ ಇಬ್ಬರೊಳಗೆ ನೀ ಯಾರು ಕೊಡಬೇಕು, ಅವನು ಇವನ ಹೆಸರು ಯಾಕೆ ಹೇಳ್ತಾರೆ ತೆಕ್ಕೆಂದ ಮೊಮ್ಮಕ್ಕಳಿಗೆ ಮುದುಕಿನ ಕೇಳ್ತಾನೆ. ಅವಾಗ ಆ ಮುದುಕಿ ಏನತ್ತೈತೆ ಅವ್ರಿಗೆ, ನನ್ನ ಎದುರು ಮಾತಾಡುವಂಥದ್ದು ನಿಮ್ಮಂತಕ್ಕೆ ಬಂದಿಲ್ಲ, ಹಿರಿಯರದಾಗ ನಾವು ಹಿರಿಯರಿಗೆ ನೀವು ಗೌರವ ಕೊಟ್ಟು ಮಾತಾಡಿರ್ತಕ್ಕಂದ ಮೊಮ್ಮಕ್ಕಳಿಗೆ ಆ ಬುದ್ಧಿ ಹೇಳಿ ಕಳಿಸ್ತಾನೆ. ಹೋಗ್ತಾರ ಅವ್ರು ಹೋಗಿ ತಾಯಿ ತಂದೆನಂತಕ್ಕೆ ಹೋಗಿ ಹೇಳ್ತಾರೆ. ಆಯಿನ ಹಿಂಗೆ ಹೋಗಿ ಕೇಳಿದ್ವು, ಅಕ್ಕೇನು ಕೊಡಲಿಲ್ಲ ನಮ್ಗೆ ಗೊತ್ತಿಕ್ಕಂದು. ಇಲ್ಲಿ ಗಪ್ಪರ ಕೊಡ್ತಾ ಗಪ್ಪರ ಗಡಬಡ ಮಾಡಬೇಡ್ರಿ, ಮತ್ತು ಮುತ್ತ ಎಲ್ಲರೂ ಹೊರಗೆ ಹೋಗಿರ್ಬೇಕು, ಬಂದು ಕೂಡಲೇ ಕೊಡ್ತಾನೆ ಗಪ್ಪರತ್ತೆ ಹೇಳ್ತಾರೆ. ಅವಾಗ ಮುತ್ತ ಏನು ಮಾಡ್ತಾನೋ, ಸಾಯಂಕಾಲ ಕರೆಕ್ಟ್ 6:30-7 ಗಂಟೆಗೆ ಬರ್ತಾನೆ. ತನ್ನ ಕೆಲ್ಸಕ್ಕೆ ಹೋಗಿರ್ತಾನೆ, ಹೊಲಗದ್ದೆಗಳೇ ನೋಡಕತ್ತೇಕಂದ್ರೆ ಕೆಲಸ ಮಾಡಕತ್ತಿರ್ತಾರಲ್ಲೋ, ಮನ್ಯಾಗ ತೋಟದಾಗ ಎಷ್ಟು ಜನ ಅರ್ಧತ್ತೇಕಂದ್ರೆ ಬರ್ತಾನೆ. ಬಂದ ಕೂಡಲೇ ಅವು ಮೊಮ್ಮಕ್ಕಳು ಏನು ಮಾಡ್ತಾರೋ, ಬಂದ ಕೂಡಲೇ ಅಲ್ಲ ಆಯಿ ಅಂತಕ್ಕೆ ಇಷ್ಟು ದುಡ್ಡು ಕೇಳಿ ನಾವು ಹಿಂಗೆ ನಮಗೆ ಶಾಲೆ ಕೊಳೆ ಮ್ಯಾಗ್ಯಾವು, ಕೊಳೆ ಮ್ಯಾಗ ಕೊಡ್ರತ್ತೇಕ ಕೇಳ. ಅವಾಗ ಅವ ಮುತ್ತೆ ಏನತ್ತಾನೋ, ನಿಮ್ಮ ಕೈಯಾಗ ನಾ ರೊಕ್ಕ ಕೊಡೋದಿಲ್ಲ, ನಿಮ್ಮವ್ವನ ನಿಮ್ಮ ಅಪ್ಪನ ಕರ್ಕೊಂಡ್ಬರೋರಿಗೆ ಕೊಡ್ತು ಇರ್ತಾರ. ಅವ್ರು ಹೋಗಿ ಕರ್ಕೊಂಡ್ಬರ್ತಾರೆ. ಕರ್ಕೊಂಡು ಬಂದ ಕೂಡಲೇ ಇವು 2,000 ಕೇಳಾಕ್ತಾನೋ, ಇವು 5,000 ಕೇಳಾಕ್ತಾನೋ, ಮತ್ತು ಸಾಲಿದ ಫೀ ಎಷ್ಟೊತ್ತು ಕೇಳ್ಕೊಂಡು ಬಂದಾರ ಅಂತಕ್ಕಂದು ಅವ್ರನ್ನ ಕೇಳ್ತಾರೆ. ಅವ್ರು ಇಲ್ಲ ಅಜ್ಜ, ಮತ್ತು ನಾವು ಏನು ಕೇಳ್ಕೊಂಡು ಬಂದಿಲ್ಲ, ಏನು ಕೇಳ್ಕೊಂಬರ್ತೀವಿ ಅತ್ತಕ್ಕೆ ಅಂತಾರೆ. ಕೇಳ್ಕೊಂಬರ್ರಿ, ಕೇಳ್ಕೊಂಬಂದ ಕೂಡಲೇ ನನಗೆ ಹೇಳ್ರಿ ಎಷ್ಟು ಹತ್ತೈತಿ ಕೊಡ್ತಂತ ಹೇಳ್ತಾರೆ. ಅವರು ನಿಮ್ಮ ಮಕ್ಳ ಕೈ ಕೊಡೋಣ ಅಂತ ಹೇಳ್ತಾರೆ. ಯಾಕಂದ್ರೆ ಇವ್ರಿಗೆ ರೊಕ್ಕ ನಾವು ಕೊಟ್ಟು ಅಂದ್ರೆ ಹೋಗಿ ಕಟ್ತಾರೆ ಅನ್ನೋದು ಏನು ಗೊತ್ತಾ, ಅವ್ರು ಖರ್ಚು ಮಾಡ್ತಾರೆ ಅನ್ನೋದು ಏನು ಗೊತ್ತಾ. ಕೊಟ್ಕೋತು ಹೋದ್ವಿ ಅಂದ್ರೆ ಸಲಿ ಕೊಂಡಿರ್ತೀವಿ, ಅದಕ್ಕೆ ಕೊಟ್ಟಿಲ್ಲ, ಸಿಟ್ಟು ತಿಳ್ಕೊಕ್ಕೆ ಹೋಗ್ಬರತ್ತಕ್ಕೆ ಅಂತ ಹೇಳ್ತಾರೆ ಅವ್ರ ಮೊಮ್ಮಕ್ಕಳು. ಆಯ್ತು ಅಳ್ತಿಕ್ಕೆ ಹೋಗ್ತಾರ. ಹೋಗಿ ಶಾಲೆಗೆ ಕೇಳಕ್ಕೆ ಹೋಗ್ತಾರೋ, ಇಲ್ರಿ ಮತ್ತು ಅವನದೊಂದು 1,000 ಐತಿ, ಅವನೊಂದು 500 ರೂಪಾಯಿ ಐತಿ, ಇಷ್ಟ ಕೊಡಬೇಕಾಯ್ತೈತೆ ಅಂತ ಹೇಳ್ತಾರೆ. ಅಂದ ಕೂಡಲೇ ಅವ್ರು ಕೇಳ್ಕೊಂಬಂದು ಮುತ್ಯಾಗ ಹೇಳ್ತಾರೋ, ಇಲ್ಲ ಇವಂಗೊಂದು 1,000 ಇವಂಗೊಂದು 500 ಕೊಡಬೇಕಾಯ್ತೈತೆ ಯಾಕಂದ್ರೆ ಹೇಳ್ತಾರೆ. ಅವಾಗ ಅವ ಮುತ್ಯ ಏನು ಮಾಡ್ತಾನೋ, ನೀ 5 ಹೇಳಿದ್ದಿ, ನೀ 2 ಹೇಳಿದಿ, ಮತ್ತು ಸುಳ್ಳು ಹೇಳ್ಕೊಂಡು ನನ್ನ ಕಡೆ ರೊಕ್ಕ ಇಸ್ಕೊಂಡು ಹೋಗ್ಕೊಂಡು ನಮ್ಮನ್ನು ಮಳ್ಳನ್ನು ಮಾಡ್ಬೇಕಂತ ಮಾಡಿದಾನೆ ತೆಕ್ಕಂದ ಮುತ್ಯ ಮೊಮ್ಮಕ್ಕಳು ಬೇಯ್ತಾನ. ಸಿಟ್ಟಿಲೇ ಬೇಯ್ತಾನೋ, ಒಟ್ಟು ಬುದ್ಧಿ ಮಾತಿಗೂ ಬೇಯ್ತಾನೆ. ಅವರು ಆಯ್ತಳಜ್ಜ, ನಾವು ಮತ್ತು ಸರ್ಗಳು ಎಷ್ಟು ಕೇಳ್ತಾರೆ ತೆಕ್ಕೆ ಅನ್ಕೊಂಡಿದ್ವಿ, ಮತ್ತು ಅವ್ರಿಗೂ ನಾವು ಪಕ್ಕ ಕೇಳ್ತಾರೆ, ಇಷ್ಟು ಫೀಸ್ ತೊಂಬತ್ತು ಇಷ್ಟ ಅಂತಿದ್ರು, ಅದಕ್ಕೆ ಕೇಳಕ್ಕೆ ಬಂದಿದ್ವಿ ನಮ್ಮನ್ನ ತೆಕ್ಕೆಂದ ಮುತ್ಯಾಗ ಹೇಳಿ ಹೋಗಿಬಿಡ್ತಾರೆ. ಅವ್ರು ಒಂದು 1,000 ರೂಪಾಯಿನೂ ಕೊಡ್ತಾನೆ, ಅವಂಗೂ 500 ಕೊಡ್ತಾನೆ ಹೋಗ್ತಾರ. ಅಚಾನಕ್ ಒಂದು ದಿವಸ ಏನಾಕತಿ, ಒಟ್ಟಿಗೂ ರೊಕ್ಕ ಮ್ಯಾಗ ಬರ್ತಾವೆ ಒಂದು ದಿವಸ. ಅವಾಗ ಇವ್ರು ಹಿರ್ತಾನ ಮಾಡ್ತಿರ್ತಾರಲ್ಲ, ಒಟ್ಟಿಗೂ ಕೊಡಕ್ಕೆ ರೊಕ್ಕ ಇರಂಗಿಲ್ಲ, ತೊಡೆ ಇರ್ತಾವೆ. ಒಟ್ಟಿಗೆ ಎಟ್ಟು ಕೊಡಬೇಕು, ಎಲ್ಲರೂ ಜಾತ್ರೆಗೆ ಮದುವೆಗೆ ಆ ಕಡೆ ಹೋಗ್ತಾರೆ, ಅವ್ರು ಎಲ್ಲರೂ ಕೊಡಬೇಕಾಕೈತೆ. ಅವ್ರು ಯಾಕಂದ್ರೆ ಹಿರ್ತಾನ ಮಾಡೋರನ್ನ ಇವ್ರ ಕೊಡ್ಬೇಕು. ಆ ಸಂದರ್ಭದೊಳಗೆ
ಇವರಿಗೆ ರೊಕ್ಕ ಕಡಿಮೆ ಇರ್ತೈತಿ. ಅವಾಗ ಒಂದು 4 ಮಂದಿ ಹಿರ್ತಾನ ಇವ್ರು ಏನಂತಾರೆ ಹಿರ್ತಾನ ಮಾಡೋರು ಮುತ್ಯಾಗಳಿಗೆ, ನೀವು ಇವ್ರಿಗೆಲ್ಲರಿಗೂ ರೊಕ್ಕ ಕೊಡೋದು ನಿಮಗೆ ನೀಗಲಿಲ್ಲ ಅಂದ್ರೆ, ಇವ್ರಿಗೆಲ್ಲರಿಗೂ ಕೊಡೋದು ಕಳ್ಸೋದು ನಿಮಗೆ ನೀಗಲಿಲ್ಲ ಅಂದ್ರೆ ಮತ್ತೆ ಹಿರ್ತಾನ ಯಾಕೆ ಮಾಡಾಕ್ತಾರತಕ್ಕಂತ ಕೇಳ್ತಾರೆ. ಅವಾಗ ನೋಡ್ರಿ ಮತ್ತು ಒಂದು ಸ್ವಲ್ಪ ಟೈಮ್ ಟೇಬಲ್ ಹತ್ತಿ ಬರ್ತಾವೆ, ಒಂದು ಇಟ್ಟಕಳ ಅನಿವಾರ್ಯಗಳು ಬರ್ತಾವೆ. ನಾವೇನು ಇಟ್ಕೊಂಡು ಕುಂತಿರ್ತೀವಿ, ನಾವು ಒಂದು ಸ್ವಲ್ಪ ಅವಕಾಶ ತೊಗೋರಲ್ಲ. ನೀವೊಂದಿಷ್ಟು ನೀವೊಂದಿಷ್ಟು ತೊಗೊಂಡ್ಕೊಂಡು ಹೋಗ್ರಿ. ನೀವು ನಿಮ್ಮನ್ನು ಕಾರ್ಯಕ್ಕೆ ಹೋಗ್ರಿ, ನೀವು ಮದುವೆಗೆ ಹೋಗು, ನೀವು ಲಗ್ನಕ್ಕೆ ಹೋಗು, ನೀ ಏನಾರು ಫಂಕ್ಷನ್ ಇತ್ತಂದ್ರೆ ಹೋಗು, ಯಾವ್ದಾರು ನೀವು ಜಾತ್ರೆ ಇತ್ತಂದ್ರೆ ಹೋಗಿ ಬರ್ರಿ. ಅದಕ್ಕಿಂತ ಕ್ಯಾರಿ ಅಂತಪ್ಪ, ನೀವು 1000 ತೊಗೊಳ್ಳಿ, 500 ತೊಗೊ, 500 ತೊಗೊಳ್ಳಿ, 200 ತೊಗೊಂಡು ಹೋಗ್ರಿ ಅಂತ ಹೇಳ್ತಾರೆ. ಅವ್ರಿಗೆ ಅಂಬರಂಗಿಲ್ಲ. ಅವ್ರು ಹೆಂಗೆ ಅಂಬರಂಗಿಲ್ಲ ಅಂದ್ರೆ 500 ರೂಪಾಯಿ ಖರ್ಚು ಮಾಡೋಂಗೆ 200 ಕೊಟ್ಟರೆ ಹೆಂಗೆ ಸಾಧ್ಯ ಆಕೈತಿ ಅಂತ ಕೇಳ್ತಾನವ. ಮುಂದೆ 2000 ಕೊಡೋಂಗೆ 1000 ಕೊಟ್ಟರೆ ಹೆಂಗೆ ಖರ್ಚು ಆಕತಿ, ಹೆಂಗೆ 9,000 ಆಕತಿ ಅಂತ ಹೇಳ್ತಾರೆ. ಅವಾಗ ಮುದುಕಿ ತಲೆ ಹಿಡಿದು ಬಿಡ್ತೈತಿ. ನಾವೆಲ್ಲ ಹಿರ್ತಾನ ಮಾಡಾಕತ್ತೀವಿ ಸರಿ ಐತಿ, ಇವ್ರು ಎಲ್ಲ ನನಗೆ ನಾವು ಹೇಳ್ದಂಗೆ ಕೇಳಾಕ್ತಾರೆ, ಅದು ಸರಿ ಐತಿ. ಯಾಕಂದ್ರೆ ಇವ್ರು ಕೇಳಾಕತ್ತಾರಲ್ಲ ದುಡ್ಡು ಕೊಡಾಕ್ರು ಆಗ್ತಿಲ್ಲ, ಇಲ್ಲಿ ತಂದು ಕೊಡ್ಬೇಕು ಯಾಕೆಂದು ವಿಚಾರ ಮಾಡ್ತಾರೆ. ಏನು ಬಿಡಪ್ಪ, ಒಬ್ಬರು ಇಬ್ಬರು ಇದಾರೆ ಕೊಡೋಕೆ ಸಾಧ್ಯ ಆಕೈತೆ, 4 ಮಂದಿ ದಾರ ಕೊಡೋಣ ಬಿಡು ಅಂತ ಒಂದು 20 ಮಂದಿ ಇದಾರೆ. ಎಲ್ಲಿ ಕೊಡೋದು ರೊಕ್ಕ? ಇವ್ರು 20 ಮಂದಿ ಒಮ್ಮೆ ಹೋಗೋದು ಬಂದೈತೆ. ಏನೋ ಮಾಡಿ ಅದನ್ನ ಮಾಡ್ಕೊಂಡು ಗಂಡುಗಳು ಮಾಡ್ಕೊಂಡು ಕೊಟ್ಟು ಕಳಿಸ್ತಾನೆ ಮುತ್ಯ. ಆ ಮುದುಕಿನ ಹೇಳ್ತಾರೆ ಎಷ್ಟು ಸಾಧ್ಯ ಅದಷ್ಟು ಕೊಟ್ಟು ಕಳಿಸ್ತೈತೆ ಅಂತ. ತಂದು ಕೂಡಲೇ ಏನು ಮಾಡ್ತಾ ಒಂದು ಸಲ ತೊಗೊಂಡು ಹೋಗ್ರಿ, ಮುಂದಿನ ಸಲ ಏನತ್ಲೆ ಕೊಡಾಕ ಬರ್ತೈತೆ ಕೊಟ್ಟು ಕಳಿಸ್ತಾರೆ. ಅವ್ರು ಹೋದ ಮೇಲೆ ಇವ್ರು ಇಬ್ಬರು ಮುದುಕಿ ವಿಚಾರ ಮಾಡ್ಕೋತ ಕೂತು ಬಿಡ್ತಾರೆ. ಏನಿಲ್ಲ, ನಮ್ಮಲ್ಲಿ ಬಳಗ ಭಾಳತಿ, ಜನ ಭಾಳತಿ. ಅವ್ರಿಗೆ ಒಮ್ಮೆ ಹಿಂಗೆ ದಿಢೀರ್ನ ಕೊಡೋದು ಬರ್ತಂದ್ರೆ ನಾವು ಕೊಡಬೇಕಾಗತ್ತೆ, ಏನು ಮಾಡೋಕ್ಕೆ ಬರೋಂಗಿಲ್ಲ. ಯಾಕಂದ್ರೆ ಅವ್ರು ನಾವು ಹೇಳ್ದಂಗೆ ಅದಾರ ಅವ್ರ, ಇಲ್ಲಾಂದ್ರೆ ನಮ್ಮ ಹಿರ್ತಾನೆ ಬಿಡಿಸಿ ಬಿಡ್ತಾರೆ. ಯಾಕಂದ್ರೆ ಇಬ್ಬರು ಗಂಡ ಹೆಂಡತಿ ಮಾತಾಡ್ಕೋತ ಕೂತು ಬಿಡ್ತಾರೆ. ಅವಾಗ ಮಾತಾಡ್ಕೊತ ಕೂತಾಗ ಅವ್ರ ಸಂಬಂಧಿಕರ ಯಾಕೆಂದ್ರೆ ಒಂದಿಬ್ಬರು ಅವ್ರ ಮನೆಗೆ ಬರ್ತಾರೆ. ಬಂದು ಕೂಡಲೇ ಅಲ್ಲ ಇಷ್ಟು 20 ಮಂದಿ ನಿಮ್ಮ ಮನೆ ಹೋಗೋದಾರೆ, ಇವ್ರು ಒಟ್ಟು ಜಕ್ಕೊಂಡು ಹೊಂಟ್ರಲ್ಲ, ಎಷ್ಟು ನಿಮ್ಮ ತಕ್ಕ ಶಾಣಿತನೈತಿ. ನಮ್ಮಲ್ಲಿ ಬರೀ 4 ಮಂದಿ ಅದಾರು, 4 ಮಂದಿನ ಅವ್ರನ್ನ ಸಂರಕ್ಷಣೆ ಮಾಡ್ಕೊಂಡು ಹೋಗೋಣ ಆಗೋಲ್ತು ನಮ್ಗೆ. ಈ 4 ಮಂದಿನ ಸಮಾಧಾನ ಮಾಡೋಕ್ಕಾಗೋಲ್ತು. 20-25 ಮಂದಿ ಅದಾರೆ ನೀವು ಮನೆ ಒಳಗೆ. ಎಲ್ಲರಿಗೂ ಎಲ್ಲರಿಗೂ ಊಟ ಪಾಠ ಎಲ್ಲ ಸರಿಯಾಗಿ ಕೊಡ್ತೀರಿ, ಎಲ್ಲ ಥರ ಮಾಡ್ತೀರಿ, ಎಲ್ಲರೂ ದುಡಿತಾರೋ. ನಮ್ಮಲ್ಲಿ 4 ಮಂದಿ ಅದಾರೆ, ಅವ್ರನ್ನ ಸರಿ ಇಟ್ಕೊಂಡು ಹೋಗೋಣ ಆಗೋಲ್ತು. ನೀವು ಹೆಂಗೆ ಮಾಡ್ತಿರ್ತಕ್ಕ ಮುದುಕಿನ ಬಂದು ಕೇಳ್ತಾರೋ ದೋಸ್ತರು. ಅವ್ರಿಗೆ ಬೇಕಾದವರು ಅವರು ಮುದುಕಿ ಹೇಳ್ತಾರೆ. ಅವರು ಮನಸ್ಸು ಸ್ವಚ್ಛ ಬೇಕಾ. ನಮ್ಮಲ್ಲಿರುವಂಥ ಮನಸ್ಸು ಸ್ವಚ್ಛ ಇತ್ತಂದ್ರೆ, ನಾವು ಇರೋಣಿಕೆ ಸರಿ ಇತ್ತಂದ್ರೆ, ನಮ್ಮಲ್ಲಿ ಗುಣಗಳು ಸರಿ ಇದ್ದು ಅಂದ್ರೆ ಇವೆಲ್ಲನೂ ಸರಿಪಡಿಸ್ಕೊಂಡು ಹೋಗೋಕೆ ಅವಕಾಶ ಸಿಗ್ತೈತಿ. ನಮ್ಮಲ್ಲಿ ಅವು ಯಾವುವು ಸರಿ ಇರಲಿಲ್ಲ ಅಂದ್ರೆ ಅವ್ನು ಹೊಂದಾಣಿಕೆ ಮಾಡ್ಕೊಂಡು ಹೋಗೋಕೆ ಒಟ್ಟೆ ಸಾಧ್ಯ ಆಗೋಗುತ್ತೆ. ಯಾಕಂದ್ರೆ ಅವ್ರಿಗಿಬ್ಬರಿಗೆ ಹೇಳ್ತಾರೆ, ಅವ್ರು ಕೇಳಕ್ಕೆ ಬಂದವ್ರಿಗೆ. ನೀವು ಇನ್ನೂ 20 ಮಂದಿನ ಕರ್ಕೊಂಡ್ಬಂದು ನಮ್ಮಲ್ಲಿ ಬಿಟ್ಟರು, ಆ 20 ಮಂದಿ ಜೋಡಿ 40 ಮಂದಿನ ನಾವು ಇದೇ ಥರನ ನೋಡ್ಕೊತ ಹೋಗ್ತಿರ್ತಿಕ್ಕೆ ನಮ್ಮ ಮುದುಕಿ ಹೇಳ್ತಾರೆ. ಅವ್ರಿಗೆ ಗಾಬರಿಯಾಗಿ ಬಿಡ್ತಾರೆ ಅವರು. ಇವ್ರಿಗೆ ಊಟ ಹೆಂಗೆ ಮಾಡ್ತೀರಿ, ಅಡುಗೆ ಹೆಂಗೆ ಮಾಡ್ತೀರಿ, ಮಾಡೋರು ಯಾರು, ತಿನ್ಸೋರು ಯಾರು ಅಂತ ಕೇಳ್ತಾರೆ ಅವರು. ಅವಾಗ ಏನಿಲ್ಲ, ಅವ್ರಿಗೆ ಯಾರ್ಯಾರು ಉದ್ಯೋಗ ಏನೇನು ನೇಮಿಸಬೇಕು, ಯಾರ್ಯಾರು ಯಾವ ಟೈಮ್ಗೆ ಏನೇನು ಮಾಡ್ಬೇಕು, ಅವ್ರು ಕರೆಕ್ಟ್ ಅವ್ರ ಟೈಮ್ ಮಾಡ್ಕೊತ ಹೋಗ್ತಾರೆ. ಅವ್ರ ಎಷ್ಟಾಗೈತಿ, ಏನು ಕೆಲಸ ಐತಿ ಅವ್ರದ್ದು. ಒಬ್ಬಾಕಿ ಒಗ್ಯಾಕೆ ಹೋಗ್ತಾಳೆ, ಒಬ್ಬಾಕಿ ಅಡುಗೆ ಮಾಡ್ತಾಳೆ, ಒಬ್ಬಾಕಿ ರೊಟ್ಟಿ ಮಾಡ್ತಾಳೆ, ಒಬ್ಬಾಕಿ ಕಸ ಹೊಡಿತಾಳೆ, ಒಬ್ಬಾಕಿ ನೀರು ತುಂಬ್ತಾಳೆ. ಇವೆಲ್ಲ ಮಾಡ್ಕೊತವ್ರು ನೇಮಿಸ್ಬಿಟ್ಟದ. ನಾವು ಅವ್ರವ್ರ ಕೆಲಸ ಹೇಳ್ತಡಕ್ಕೆಲ್ಲ ಮಾಡ್ಕೊತ ಹೋಗಿಬಿಡ್ತಾರೆ. ಅವ್ರು ಇಷ್ಟೇ ಕೆಲಸ ತಿಳ್ಕೊಬೇಕು ಜಗತ್ತಿನವ್ರು. ಏನು ತಿಳ್ಕೊಬೇಕಂದ್ರೆ ಮನೆತಾನ ಹೆಂಗೆ ನಡೆಸ್ಕೊಂಡು ಹೋಗ್ಬೇಕಂತ ಮೊದಲು ವಿಚಾರ ಮಾಡ್ಬೇಕು. ನಾವು ಅಷ್ಟೇ ತಿಳ್ಕೊಬೇಕು. ಇದನ್ನೆಲ್ಲ ನಾವು ತಿಳ್ಕೊಂಡಿವಿ ಅಂದ್ರೆ 50 ಮಂದಿ ಇದ್ದರೂ ಅದನ್ನು ನಡೆಸ್ಕೊಂಡು ಹೋಗ್ತಾನೆ ಅನ್ನುವಂಥ ಹೆಮ್ಮೆ ನಮ್ಮಂತಕ್ಕೆ ಮುಂದೆ ಬಿಡ್ತೈತಿ. 50 ಮಂದಿ ಇದ್ದರೂ ಅವ್ರನ್ನ ಸಂರಕ್ಷಣೆ ಮಾಡ್ಕೊಂಡು ಹೋಗೋಣಂಥ ಧೈರ್ಯ ನಮ್ಮಂತಕ್ಕೆ ಬಂದುಬಿಡೈತಿ. ಆ ಮಂದಿನ ನಡೆಸ್ಕೊಂಡು ಹೋಗಬಾರ್ದು ಅನ್ನೋಂಥ ನಮ್ಮಂತಕ್ಕೆ ಧೈರ್ಯ ಬರಲಿಲ್ಲ ಅಂದ್ರೆ ನಾವು ಯಾವುದೂ ನಡ್ಸ್ಕೊಂಡು ಹೋಗೋಕ್ಕಾಗೋದಿಲ್ಲ, ಯಾವುದೂ ನಮ್ಮ ಕಡೆಯಿಂದ ನಡೆಯೋಕ್ಕಾಗೋದಿಲ್ಲ, ಯಾವುದೂ ನಮ್ಮ ಕಡೆಯಿಂದ ಅದನ್ನು ನಡೆಸ್ಕೊಂಡು ಹೋಗುವಂಥ ಒಂದು ಭಾವನೆಗಳನ್ನು ನಮ್ಮಂತಕ್ಕೆ ಬರೋಂಗಿಲ್ಲ. ಮೊದಲು ನಮ್ಮಂತಕ್ಕೆ ಏನು ಇರಬೇಕಪ್ಪ ಅಂತಂದ್ರೆ ಒಳ್ಳೆಯ ಭಾವನೆಗಳಿರಬೇಕು, ಒಳ್ಳೆಯ ಗುಣಗಳಿರಬೇಕು. ಕೆಟ್ಟದ್ದು ವಿಚಾರ ಮಾಡಬಾರ್ದು. ಅಟ್ಟು ತಿಂದ ಇಟ್ಟು ತಿಂದ, ಅಟ್ಟು ಉದ್ಯೋಗ ಮಾಡ್ತಾನೆ, ಇಟ್ಟು ಉದ್ಯೋಗ ಮಾಡ್ತಾನೆ, ನಾವು ಇದನ್ನ ಹೇಳ್ಕೊತ ಕೂತು ಅಂದ್ರೆ, ಇದನ್ನ ವಿಚಾರ ಮಾಡ್ಕೊತ ಕೂತು ಅಂದ್ರೆ ಯಾರು ಎಷ್ಟು ಮಂದಿ ಇದ್ದರೂ ಮನ್ಯಾಗ ಇಬ್ಬರೇ ಇದ್ದರೂ ಸಂಸಾರ ಮಾಡೋಕ್ಕಾಗಲ್ಲ. ಮುದುಕಿ ಸ್ವಚ್ಛ ಹೇಳಿಬಿಡ್ತಾರೆ. ತಿಳ್ಕೊಬೇಕು ಜಗತ್ತಿನೊಳಗೆ.